ಬಾಂಗ್ಲಾದೇಶದಲ್ಲಿ ದಿನೇ ದಿನೇ ಅರಾಜಕತೆ ಹೆಚ್ಚಾಗ್ತಾ ಇದೆ. ಅಲ್ಲಿ ಹಿಂದೂಗಳ ಮಾರಣ ಹೋಮ ಹೆಚ್ಚಾಗ್ತಾ ಇದ್ರೂ ಕೂಡ ಯಾರೂ ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಅಂತಹ ಸ್ಥಿತಿ ಇದೀಗ ನಿರ್ಮಾಣವಾಗಿದೆ. ನಿಜಕ್ಕೂ ಎಲ್ಲೋ ಒಂದು ಕಡೆ ಇಡೀ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂತಹ ಹಿಂದೂಗಳು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಲ್ಲಿ ಶುರುವಾದಂತಹ ಮೀಸಲಾತಿ ಹೋರಾಟ, ಸರ್ಕಾರಗಳ ನಡುವಿನ ಗಲಾಟೆ, ತಿಕ್ಕಾಟ, ಪೊಲಿಟಿಕಲ್ ಪಾರ್ಟಿಯ ತಿಕ್ಕಾಟಗಳು ಇವತ್ತು ಅಲ್ಲಿ ಇರ್ತಕ್ಕಂಥ ಜನರನ್ನ ಹೈರಾಣಾಗಿಸಿರುವುದಂತೂ ಸತ್ಯ. ಅವಾಮಿ ಲೀಗ್ ಪ್ರತಿಭಟನೆಯಿಂದ ಆರಂಭವಾದಂತಹ ಈ ಒಂದು ಸ್ಟೂಡೆಂಟ್ ಗಲಾಟೆ ಇವತ್ತು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅಲ್ಲಿ ಇರ್ತಕ್ಕಂಥ ಹಿಂದೂಗಳನ್ನ ಹಿಡಿದು ಬಡಿಯಲಾಗ್ತಾ ಇದೆ, ಹೊಡೆಯಲಾಗ್ತಾ ಇದೆ, ಹಲ್ಲೆಗಳನ್ನು ನಡೆಸಲಾಗ್ತಾ ಇದೆ, ಬೆದರಿಕೆಗಳನ್ನು ಹಾಕಲಾಗ್ತಾ ಇದೆ. ಕೇವಲ ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕರ ಮೇಲಷ್ಟೇ ಅಲ್ಲ, ಅಲ್ಲಿ ಇರ್ತಕ್ಕಂಥ ವಕೀಲರುಗಳ ಮೇಲೆಯೂ ಕೂಡ ಹಲ್ಲೆಯನ್ನು ಮಾಡಿದ್ದಾರೆ. ಇನ್ನು ದೇಶದ್ರೋಹ ಸೆಡಿಷನ್ ಕೇಸಿನಲ್ಲಿ ಬಂಧನಕ್ಕೆ ಒಳಗಾಗಿರ್ತಕ್ಕಂತಹ ಚಿನ್ಮಯಿ ದಾಸ್, ಇಸ್ಕಾನಿನ ಬಾಂಗ್ಲಾದೇಶದ ಇಸ್ಕಾನ್ನ ಮುಖ್ಯಸ್ಥರಾದಂತಹ ಚಿನ್ಮಯಿ ದಾಸ್ ಅವರನ್ನ ಬಂಧಿಸಲಾಗಿದೆ. ಅವರ ಬಂಧನವನ್ನು ಪ್ರಶ್ನಿಸಿ ಏನು ಇಡೀ ವಿಶ್ವದಾದ್ಯಂತ ಕೂಡ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿತ್ತು. ಆದರೆ ಅವರಿಗೆ ಬೇಲನ್ನು ಗ್ರ್ಯಾಂಟ್ ಮಾಡಲಿಕ್ಕೆ, ವಾದ ಮಾಡಲಿಕ್ಕೆ ಯಾರು ಕೂಡ ವಕೀಲರು ಮುಂದೆ ಬರ್ತಾ ಇಲ್ಲ ಅನ್ನುವಂಥದ್ದು ಇದು ನಿಜಕ್ಕೂ ಒಂದು ದೊಡ್ಡ ಮಟ್ಟದ ಅರಾಜಕತೆಯ ಬಾಂಗ್ಲಾದೇಶದಲ್ಲಿ ಇದೆ ಅಂತ ಹೇಳ್ಬೋದು. ಅಲ್ಲಿ ಇರ್ತಕ್ಕಂತಹ ಏನು ಚಿನ್ಮಯಿ ದಾಸ್ ಅವರನ್ನು ಬಿಡುಗಡೆ ಮಾಡಲಿಕ್ಕೆ ಚಟಾಗ್ರಾಮ್ ಅನ್ನುವಂತಹ ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಾದ ವಿವಾದ ನಡೀಬೇಕಿತ್ತು. ಆದರೆ ಯಾವುದೇ ಲಾಯರ್ಗಳು ಒಳಗೆ ಎಂಟ್ರಿ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ. ನಿನ್ನೆಯಷ್ಟೇ ಓರ್ವ ಲಾಯರ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಸೊ ಇನ್ನು ಢಾಕಾದ ಏನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಅಲ್ಲಿಗೆ ಬಂದಂತಹ ಒಬ್ಬರು ವಕೀಲರನ್ನು ಕೂಡ ಹಿಡಿದು ಹಲ್ಲೆ ಮಾಡಿರ್ತಕ್ಕಂಥದ್ದು. ಸೊ ಈ ರೀತಿ ಯಾರು ಕೂಡ ವಾದ ಮಾಡಬಾರ್ದು ಅನ್ನುವಂತಹ ಒಂದು ಫತ್ವವನ್ನ ಅಲ್ಲಿ ಹೊರಡಿಸಿರ್ತಾರೆ. ಸೊ ಇಲ್ಲೆಲ್ಲೋ ಒಂದು ಕಡೆ ನಿಜಕ್ಕೂ ಮುಸ್ಲಿಂ ಕಮ್ಯುನಿಟಿ ಅಲ್ಲಿ ಏನಿದೆ, ಅಲ್ಲಿನ ಮೂಲಭೂತಗಳು ಅಥವಾ ಮೂಲಭೂತವಾದಂತಹ ಹಕ್ಕುಗಳನ್ನು ಚಲಾಯಿಸಲಿಕ್ಕೆ ಅವರು ಪ್ರಯತ್ನ ನಡೆಸ್ತಾ ಇದ್ದಾರೆ ಮತ್ತು ಹಿಂದೂಗಳ ಸ್ಥಿತಿಯನ್ನಂತೂ ಹೇಳುತ್ತಿರದಾಗಿದೆ. ಹೀಗಾಗಿ ಇದೆಲ್ಲದರ ನಡುವೆ ಕೋಲ್ಕತ್ತಾದ ಇಸ್ಕಾನ್ ಒಂದು ಆದೇಶವನ್ನು ನೀಡಿರ್ತಕ್ಕಂಥದ್ದು, ದಯವಿಟ್ಟು ಬಾಂಗ್ಲಾದೇಶದಲ್ಲಿ ಯಾರೂ ಕೂಡ ಕಾವಿಯನ್ನು ಧರಿಸಬೇಡಿ, ನೀವು ತೊಟ್ಟಿರ್ತಕ್ಕಂಥ ಕಾವಿಯನ್ನು ಬಿಚ್ಚಾಕಿ, ಹಾಗೆಯೇ ತಿಲಕವನ್ನು ಇಡಬೇಡಿ ಮತ್ತು ಏನು ತುಳಸಿ ಮಾಲೆ ಇದೆ ಅದನ್ನು ಗೌಪ್ಯವಾಗಿ ಧರಿಸಿ, ಎಲ್ಲೂ ಕೂಡ ಕಾಣಂಗೆ ಹಾಕೊಂಡು ಓಡಾಡಬೇಡಿ ಅಂತ. ಅಲ್ಲಿಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸ್ಥಿತಿ ಅಂದ್ರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳ ಸ್ಥಿತಿ ನಿಜಕ್ಕೂ ತುಂಬ ಕಠಿಣವಾಗಿದೆ. ಸೊ ಹೀಗಾಗಿ ಯಾರೂ ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅಲ್ಲಿ ಅರಾಜಕತೆಯೇ ಎದ್ದು ತಾಂಡವವಾಡ್ತಾ ಇದೆ. ಸ್ವತಂತ್ರ ಹೋರಾಟಗಾರರಿಗೆ ಮತ್ತು ಮಹಿಳೆಯರಿಗೆ 30 ಮತ್ತು 10% ಮೀಸಲಾತಿ ಕೊಟ್ಟ ವಿಚಾರವಾಗಿ ಶುರುವಾದಂತಹ, ಅದನ್ನು ರದ್ದು ಮಾಡಿದಂತಹ ಶೇಖ್ ಹಸೀನಾ ಸರ್ಕಾರ, ಅಂದರೆ ಏನು ಶೇಖ್ ಹಸೀನಾ ಶೇಖ್ ಮುಜಿಬುರ್ ರೆಹಮಾನ್ ರವರ ಮಗಳು, ಅವರ ಹತ್ಯೆಯ ನಂತರ ಈ ಕೋಟಾವನ್ನು ತಡೆ ಹಿಡಿದ್ರು. ಹಾಗೆಯೇ ಕಳೆದ 2018ರಲ್ಲಿ ನ್ಯಾಯಾಲಯಕ್ಕೂ ದಾವೆಯನ್ನು ಹೂಡಿ ಈ ಒಂದು ಕೋಟಾವನ್ನು ರದ್ದು ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಪ್ರಕಟವನ್ನು ಮಾಡಿದ್ರು. ಸೊ ಯಾವಾಗ ಈ ನಿರ್ಧಾರ ಪ್ರಕಟವಾಯಿತೋ ಆಗಲೇ ಅಲ್ಲಿ ದಂಗೆ ಎದ್ರು, ಸ್ಟೂಡೆಂಟ್ಗಳು ಪ್ರೊಟೆಸ್ಟ್ ಮಾಡಿದ್ರು, ಹಿಂದೂಗಳ ದೇವಸ್ಥಾನಗಳ ಮೇಲೆ ಮಾರಣ ಹೋಮವನ್ನು ಮಾಡಿದ್ರು, ಅಲ್ಲಿರ್ತಕ್ಕಂಥ ದೇಗುಲಗಳ ಮೇಲೆ ಅಟ್ಯಾಕ್ ಮಾಡಿದ್ರು. ಅಷ್ಟೇ ಅಲ್ಲ, ಅಲ್ಲಿ ಇರ್ತಕ್ಕಂಥ ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸುವಂಥದ್ದು ಪ್ರಸ್ತುತ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದಿದೆ ಅಂತಂದ್ರೆ ನಿಜಕ್ಕೂ ಎಲ್ಲೋ ಒಂದು ಕಡೆ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕಾಗಿದೆ. ಹಾಗೆಯೇ ಭಾರತ ದೇಶ ಕೂಡ ಮಧ್ಯಪ್ರವೇಶ ಮಾಡಿ ಅಲ್ಲಿ ಇರ್ತಕ್ಕಂಥ ಹಿಂದೂಗಳ ರಕ್ಷಣೆ ಮತ್ತು ಏನು ಇಸ್ಕಾನಿನ ಸಂತರಾದಂತಹ ಚಿನ್ಮಯಿ ದಾಸ್ ಅವರ ಬಿಡುಗಡೆಯನ್ನ ಮಾಡಲಿಕ್ಕೆ ಪ್ರಯತ್ನ ನಡೆಸ್ತಾರಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕಿದೆ. ಈ ಸ್ಟೋರಿ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ. ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸಮಯ ನ್ಯೂಸ್ ಅನ್ನ ನೋಡ್ತಾ ಇರಿ.